ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡೋಣ ಅಂತ ಬಂದಿದ್ದೀನಿ. ಸ್ನೇಹಿತರೆ, ಇವತ್ತು ಓಣಂ ಸ್ಪೆಷಲ್ ಏನು ಆಫರ್ ಕೊಟ್ಟಿದ್ದಾನೆ ಅಂತಂದರೆ 1,000 ರೂಪಾಯಿವರೆಗೂ ಇನ್ಸೆಂಟಿವ್ ಆಫರ್ನ ಕೊಟ್ಟಿದ್ದಾನೆ. ಸೊ ಅದು ಹೇಗೆ ಅಂತ ಅಂದರೆ, ಫಸ್ಟು 600 ರೂಪಾಯಿ ಆಫರ್ ಇದೆ, ಅದಾದಮೇಲೆ 1,000 ರೂಪಾಯಿ ಆಫರ್ ಇದೆ. 600 ರೂಪಾಯಿ ಆಫರಲ್ಲಿ ಬಂದ್ಬಿಟ್ಟು 8 ಗಿಗ್ಗು ಮತ್ತು 19 ಆರ್ಡ್ರನ್ನ ಕಂಪ್ಲೀಟ್ ಮಾಡಬೇಕು. ಹಾಗೆ 1,000 ರೂಪಾಯಿ ಆಫರಲ್ಲಿ 10 ಗಿಗ್ಗು 22 ಆರ್ಡ್ರನ್ನ ಕಂಪ್ಲೀಟ್ ಮಾಡಬೇಕು. ಸೊ ಈಸಿ ಅಂತ ಅನ್ನಿಸ್ತಾ ಇದೆ, ಬಟ್ ನಾನು ಆಲ್ರೆಡಿ ಡ್ಯೂಟಿ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು 9 ಗಂಟೆಗೆ. ಇವಾಗ ಆಲ್ರೆಡಿ ಲಂಚ್ ಟೈಮು ಮುಗಿದಿದೆ. ಸೊ ಇವಾಗ 12 ಆರ್ಡ್ರನ್ನ ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಎಲ್ಲನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಬೆಳಗ್ಗೆಯಿಂದ ಕ್ಯಾಮ್ರಾ ಹಾಕ್ಕೊಂಡಿರಲಿಲ್ಲ. ಈಗ ಫಿಟ್ ಮಾಡ್ಕೊಂಡೆ. ಅಟ್ಲೀಸ್ಟ್ ಫಸ್ಟ್ ಒಂದು ಇಂಟ್ರೋನಾದರೂ ಕೊಟ್ಬಿಡೋಣ ಅಂತ ಈಗ ಫಿಟ್ ಮಾಡ್ಕೊಂಡೆ ಕ್ಯಾಮ್ರಾನ. ಸೊ ಒಂದು ಹಂಗೆ ಆರ್ಡ್ರ್ ಕೂಡ ಬಿದ್ದಿದೆ, ಪೋಲಾರ್ ಬೀರ್ಗೆ ಬನ್ನಿ ಆರ್ಡ್ರ್ ಇಸ್ಕೊಬರೋಣ. ಹಾಗೆ ನಿಮಗೆ ಇನ್ಫಾರ್ಮೇಷನ್ ಹೇಳೋದಾದರೆ, ನನ್ನ ಟಾರ್ಗೆಟ್ ಇವತ್ತು 1,000 ರೂಪಾಯಿ ಇನ್ಸೆಂಟಿವ್, ಅಂದರೆ 10 ಗಿಗ್ಗು 22 ಆರ್ಡ್ರನ್ನ ಹೊಡೆಯೋಣ ಅಂತ. ಬನ್ನಿ ಹೋಗಿ ಆರ್ಡ್ರ್ ಪಿಕಪ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ನೋಡ್ತಾಯಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಿಗಾದರೂ ಕೆಲಸ ಹುಡುಕ್ತಾ ಇರೋರಿಗೆ ಪಾರ್ಟ್ ಟೈಮ್ ಜಾಬು ಅಥವಾ ಫುಲ್ ಟೈಮ್ ಜಾಬು ಡೆಲಿವರಿಗೆ ಸಂಬಂಧಪಟ್ಟಂಗೆ ಯಾವುದೇ ವಿಡಿಯೋಸ್ ಬೇಕಂತಂದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯೂಸ್ ಆಗ್ಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, 13ನೇ ಆರ್ಡ್ರನ್ನ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಈಗ 12 ಆರ್ಡ್ರ್ ಕಂಪ್ಲೀಟ್ ಆಗಿದೆ, ಇದು 13ನೇ ಆರ್ಡ್ರು. ಅಂದರೆ ನನಗಿನ್ನ ಟಾರ್ಗೆಟ್ ಇರೋದು 9 ಆರ್ಡ್ರನ್ನ ನಾನು 10 ಗಂಟೆ ಒಳಗಡೆ ಮುಗಿಸ್ಬೇಕು. ಸೊ ಮುಗಿಸ್ಬೋದಾ ಹೆಂಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಯಾಕೆಂತಂದರೆ ಬೆಳಿಗ್ಗೆಯಿಂದ ನೋಡೋದಾದರೆ ಗಂಟೆಗೆ ಒಂದೊಂದು ಆರ್ಡ್ರ್ ಲೆಕ್ಕದಲ್ಲೇ ಕೊಟ್ಟಿರೋದು. ಇವತ್ತೇನು ಆರ್ಡ್ರ್ಗಳು ಫುಲ್ಲು ಡಲ್ಲಿದೆ, ತುಂಬ ಕಡಿಮೆ ಆರ್ಡ್ರ್ಗಳು ಕೊಡ್ತಾನೆ. ಸೊ ಆದ್ದರಿಂದ ಇನ್ನು 9 ಆರ್ಡ್ರನ್ನ ಮುಗಿಸ್ಬೋದಾ. ಆರ್ಡ್ರ್ ಕೊಟ್ಟಿದ್ದಾರೆ, ಪಿಕಪ್ ಮಾಡಿದ್ದೀನಿ. ಬನ್ನಿ ಹೋಗಿ ಡೆಲಿವರಿ ಮಾಡೋಣ. 2.5 ಕಿಲೋಮೀಟ್ರ್ ಇದೆ. ಸೊ 8 ನಿಮಿಷ ತೋರಿಸ್ತಾ ಇದೆ. 13ನೇ ಆರ್ಡ್ರು. 10 ಗಂಟೆ ಒಳಗಡೆ ಇನ್ನು 9 ಆರ್ಡ್ರನ್ನ ಕಂಪ್ಲೀಟ್ ಮಾಡಬೇಕು. ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಯಾಕೆಂತಂದರೆ ಎಲ್ಲ ಅವನ ಕೈಲಿರುತ್ತೆ ಸ್ನೇಹಿತರೆ. ಟೈಮ್ ಏನೋ ಸಿಕ್ಕಾಪಟ್ಟೆ ಇದೆ, ಬಟ್ ಆರ್ಡ್ರ್ ಮಾಡೋಕ್ಕೆ ಬಿಡೋಲ್ಲ ಅವನು. ಯಾಕೆಂತಂದರೆ ಆಫರ್ಗಳು ಕೊಡಬೇಕಾಗುತ್ತೆ, ಅಂದರೆ ಇನ್ಸೆಂಟಿವ್ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವನಿಗೂ ಸ್ವಲ್ಪ ಹೊಟ್ಟೆ ಉರಿತದಂಗೆ, ಅದಕ್ಕೆ ಕೊಡಲ್ಲ ಅವನು. ಆದರೂ ನಾವು ಬಿಡೋಲ್ಲ. ಇನ್ನೂ 1 ಅವರ್ ಎಕ್ಸ್ಟ್ರಾ ಇನ್ನೊಂದು ಗಿಗ್ ಹಾಕ್ಕೊಂಡ್ರೂ ಕೂಡ ಟಾರ್ಗೆಟ್ ಮುಗಿಸ್ದೇ ಹೋಗಲ್ಲ. ಮುಗಿಸೋಣ. ಆದಷ್ಟು ಮ್ಯಾಕ್ಸಿಮಮ್ 10 ಗಂಟೆ ಒಳಗಡೆ ಟ್ರೈ ಮಾಡೋಣ. ಆಗಲಿಲ್ಲ ಅಂತಂದರೆ ಇನ್ನೊಂದು ಗಿಗ್ನ ಬುಕ್ ಮಾಡ್ಕೊಂಡು ಟಾರ್ಗೆಟ್ ಮುಗಿಸೋಣ. ಬನ್ನಿ ಈಗ ಡೆಲಿವರಿ ಮಾಡೋಣ. 2.4 ಕಿಲೋಮೀಟ್ರ್ ಇದೆ. ಸ್ನೇಹಿತರೆ, ಇನ್ನು ಕೆಲವೊಂದು ಡೆಲಿವರಿ ಬಾಯ್ಸ್ಗಳ ಆಫರ್ಗಳು ನೋಡಿದೆ. ಸೊ ಅವ್ರಿಗೆ ಬರೀ 600 ರೂಪಾಯಿ ಇನ್ಸೆಂಟಿವು, 24 ಆರ್ಡ್ರು, 26 ಆರ್ಡ್ರು. ಗಿಗ್ ನೋಡೋದಾದರೆ 12 ಗಿಗ್ಗು 14 ಗಿಗ್ವರೆಗೂ ಕೊಟ್ಟವನೆ. ಅಂದರೆ ಯಾರು ರೆಗ್ಯುಲರಾಗಿ ಬರ್ತಾರೋ ಅವ್ರಿಗೆ ಆಫರ್ಗಳನ್ನ ಕಡಿಮೆ ಕೊಟ್ಟವನೆ. ಸಂಡೇ ಆಗಿರ್ಬೋದು ಅಥವಾ ಪಾರ್ಟ್ ಟೈಮಲ್ಲಿ ಆಗಿರ್ಬೋದು ಬರ್ತಾರೋ ಅಂಥ ಡೆಲಿವರಿ ಪಾರ್ಟ್ನರ್ಗಳಿಗೆ ಒಳ್ಳೆ ಆಫರ್ ಕೊಟ್ಟಿದ್ದಾನೆ ಇವತ್ತು ನಾನು ನೋಡಿದ ಮಟ್ಟಿಗೆ. ಫುಲ್ ಟೈಮ್ ಮಾಡೋರಿಗೆ ಟಾರ್ಗೆಟ್ ರೀಚ್ ಮಾಡೋಕ್ಕಿಂತ ಕಷ್ಟ ಆಗುತ್ತೆ. ಡೆಲಿವರಿ ಲೊಕೇಶನ್ ಹತ್ರ ಬಂದಿದ್ದೀನಿ. ಬನ್ನಿ ಕಸ್ಟಮರ್ ಕಾಲ್ ಮಾಡಿ ಡೆಲಿವರಿ ಮಾಡೋಣ. ಆನ್ಲೈನ್ ಪೇಮೆಂಟ್ ಆಗಿದೆ, ಕಾಲ್ ಮಾಡೋಣ ಕಸ್ಟಮರ್ಗೆ. ಹಲೋ ಸರ್, ಝೊಮ್ಯಾಟೊಯಿಂದ ಲೊಕೇಶನ್ ಹತ್ರ ಇದೆ ಸರ್. हाँ आएगा सर अभी. ಓಕೆ ಸ್ನೇಹಿತರೆ, ಕಸ್ಟಮರ್ ಇಲ್ಲೇ ಇದ್ದಾರೆ, ಬನ್ನಿ ಡೆಲಿವರಿ ಮಾಡೋಣ. ಸ್ನೇಹಿತರೆ, ಆರ್ಡರ್ ಡೆಲಿವರಿ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಕೊಡೋಣ. ಆರ್ಡರ್ ಡೆಲಿವರಿ ಓಕೆ. ನೆಕ್ಸ್ಟ್ ಆರ್ಡರ್ ಸರ್ಚಿಂಗ್ ಆಗ್ತಿದೆ. ಸ್ನೇಹಿತರೆ, ನಿಮಗೆ ಇನ್ನೊಂದು ಸರಿ ಆಫರ್ ಏನಿದೆ, ಇನ್ಸೆಂಟಿವ್ ಏನಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ಆ್ಯಕ್ಚುಲಿ ಇವತ್ತು ಡೇಟ್ ಬಂದುಬಿಟ್ಟು ಕರೆಕ್ಟಾಗಿ ಸ್ನೇಹಿತರೆ ನೋಡಿ, 15ನೇ ತಾರೀಕು ಸೆಪ್ಟೆಂಬರ್, ಸಂಡೇ, ಅಂದರೆ ಓಣಂ ಸ್ಪೆಷಲ್ ನೋಡಿ ಸ್ನೇಹಿತರೆ. ಇಲ್ಲೇ ಕೊಟ್ಟಿದ್ದಾನೆ. ಮತ್ತೊಂದು ಆರ್ಡ್ರ್ ಬಂತು. ಸೊ ಆರ್ಡ್ರ್ ಪಿಕಪ್ ಮಾಡಿಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಮತ್ತೊಂದು ಆರ್ಡ್ರ್ ಬಂತು, ಬಟ್ ಇದು ನಿಮಗೆ ಒಂದು ಸರಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ರೀ. ಸ್ನೇಹಿತರೆ, ಓಣಂ ಸ್ಪೆಷಲ್ ಆಫರು 1,300 ರೂಪಾಯಿ ಅಂತ ಕೊಟ್ಟಿದ್ದಾನೆ. ಸೊ 1,300 ರೂಪಾಯಿನ ಅದು ಕೊಡೋಲ್ಲ. ಯಾಕೆಂತಂದ್ರೆ ಅದು ಮಳೇಲಿ ಏನಾದ್ರೂ 8 ಆರ್ಡ್ರ್ ಮಾಡಿದ್ರೆ 30%ವರೆಗೂ ಎಕ್ಸ್ಟ್ರಾ ಕೊಡ್ತಾನಂತೆ. 2 ಆರ್ಡ್ರ್ ಮಾಡಿದ್ರೆ 10%, 4 ಆರ್ಡ್ರ್ ಮಾಡಿದ್ರೆ 20%, 8 ಆರ್ಡ್ರ್ ಮಾಡಿದ್ರೆ 30%. ಸೊ ಒಂದು ಆರ್ಡ್ರ್ ಕೂಡ ಮಾಡೋಕ್ಕಾಗಲ್ಲ, ಯಾಕೆಂತಂದರೆ ಮಳೆ ಏನು ಬರ್ತಾಯಿಲ್ಲ. ಸೊ ಅದು ಬಿಟ್ಟು ನಮಗೆ ಸಪ್ರೇಟ್ ನೋಡೋದಾದರೆ ಗಿಗ್ಸ್ ಟಾರ್ಗೆಟ್ 8,
ಆರ್ಡರ್ ಟಾರ್ಗೆಟು 19. ಇವೆರಡನ್ನ ಕಂಪ್ಲೀಟ್ ಮಾಡಿದ್ರೆ 600 ರೂಪಾಯಿ ಇನ್ಸೆಂಟಿವ್ ಕೊಡ್ತಾನೆ. ಗಿಗ್ ಟಾರ್ಗೆಟ್ 10, ಆರ್ಡರ್ ಟಾರ್ಗೆಟ್ 22. ಇದನ್ನು ಕಂಪ್ಲೀಟ್ ಮಾಡಿದ್ರೆ 1000 ರೂಪಾಯಿನ ಕೊಡ್ತಾನೆ. ನಾನು ನಿಮಗೆ ಸ್ಕ್ರೀನ್ಶಾಟು ಕೂಡ ಹಾಕಿರ್ತೀನಿ ನೋಡಿ. ಈ ಥರ ಆಫರ್ ಇದೆ. ಕಂಡೀಷನ್ಗಳು ಮಾಮೂಲಿ ಲಂಚ್ ಪಿಕ್ ಅವರಲ್ಲಿ 2 ಅವರ್ 45 ನಿಮಿಷ ಲಾಗಿನ್ ಇರಲೇಬೇಕು ಕಂಪಲ್ಸರಿ. ಹಾಗೆ ಡಿನ್ನರ್ ಪಿಕ್ ಅವರಲ್ಲೂ ಕೂಡ 2 ಅವರ್ 45 ನಿಮಿಷ ಲಾಗಿನ್ ಇರಲೇಬೇಕು. 1 ಗಿಗ್ನ ಇನ್ಕಂಪ್ಲೀಟ್ ಮಾಡ್ಬೋದು. ಮತ್ತು ಒಂದು ಸೆಲ್ಫಿ ಕೇಳ್ತಾನೆ. ಸೆಲ್ಫಿ ಕೇಳೋ ಟೈಮಲ್ಲಿ ಡ್ರೆಸ್ಸು ಮತ್ತು ಬ್ಯಾಗು ಎಲ್ಲ ಇರಬೇಕು. ಟಿ ಶರ್ಟು ಬ್ಯಾಗ್ ಎಲ್ಲ ಇರಬೇಕು. ಸೊ ಡ್ಯೂಟಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ಬೋದು ಸ್ನೇಹಿತರೆ, 13 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು 9 ಆರ್ಡ್ರ್ ಬೇಕಾಗುತ್ತೆ. 9 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ರೆ ನನ್ನ ಟಾರ್ಗೆಟ್ ಮುಗೀತು. ಸೊ ಈಗ ನೆಕ್ಸ್ಟ್ ಆರ್ಡ್ರ್ ಬಿದ್ದಿದೆ, ಬನ್ನಿ ಅದನ್ನು ಪಿಕಪ್ ಮಾಡ್ಕೊಂಡು ಬರೋಣ. ಸ್ನೇಹಿತರೆ ಮತ್ತೆ ನಾನು ನಿಮಗೆ ಡ್ಯೂಟಿ ಎಂಡ್ ಮಾಡೋ ಟೈಮಲ್ಲಿ ಸಿಗ್ತೀನಿ. 3 hours later. ಸ್ನೇಹಿತರೆ ಟೈಮ್ ನೋಡ್ಬೋದು, ಆಲ್ರೆಡಿ 9 ಗಂಟೆ 16 ನಿಮಿಷ ಆಗಿದೆ. ಸೊ ನಿಮಗೆ ಇಲ್ಲಿ ಕಾಣಿಸ್ತದೆ ಅಂತ ಅನ್ಕೋತೀನಿ. ಸೊ ಲಾಸ್ಟ್ನೇ ಆರ್ಡ್ರ್ ಸ್ನೇಹಿತರೆ ಪಿಕಪ್ಪಿಗೆ ಬಂದಿದೆ 9 ಗಂಟೆ 16 ನಿಮಿಷ. ಇದು ಬ್ಯಾಚ್ ಆರ್ಡ್ರ್ ಬಿದ್ದಿದೆ. ಸೊ ಈ ಬ್ಯಾಚ್ ಆರ್ಡ್ರನ್ನ ತೊಗೊಂಡೋಗಿ ಎರಡನ್ನೂ ಡೆಲಿವರಿ ಮಾಡಿದ್ರೆ ನನ್ನ ಕೆಲಸ ಮುಗೀತು. ಲಾಗಿನ್ ಅವರು ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ. ಒಂದೊಂದು ಆರ್ಡ್ರಿಗೂ ಡೆಲಿವರಿ 15 ನಿಮಿಷ ತಗೊಂಡ್ರೆ 30 ನಿಮಿಷ. ಈಗ ಆಲ್ರೆಡಿ 9:17 ಆಗಿದೆ. ಬನ್ನಿ ಈಗ ಲಾಸ್ಟ್ನೇ ಆರ್ಡ್ರೂ ಪಿಕಪ್ ಇದೆ. ಹೋಗಿ ರೆಡಿ ಕೊಟ್ಟರು, ಹೋಗಿ ಈಸ್ಕೊಂಡು ಬರೋಣ. ಇದು ಬ್ಯಾಚ್ ಆರ್ಡ್ರು, ಲಾಸ್ಟ್ ಆರ್ಡ್ರು ಬ್ಯಾಚ್ ಆರ್ಡ್ರು. 0064 ರೆಡಿ ಇದೆ. 0064 ಓಕೆ ಸ್ನೇಹಿತರೆ, ಲಾಸ್ಟ್ನೇ ಆರ್ಡ್ರು ಪಿಕಪ್ ಆಯಿತು. ಸೊ ಇವೆರಡನ್ನ ಡೆಲಿವರಿ ಮಾಡಿದ್ರೆ ನನ್ನ ಕೆಲಸ ಮುಗಿಯಿತು. 9:15ವರೆಗೂ ಲಾಗಿನ್ ಇರಲೇಬೇಕು. ನೋಡಿ ಸ್ನೇಹಿತರೆ, ಎರಡನ್ನೂ ಪಿಕಪ್ ಮಾಡಿದ್ದೀನಿ. ಇಲ್ಲೇ ಇದೆ ಆರ್ಡ್ರುಗಳು. ಬನ್ನಿ ಫಸ್ಟ್ನೇ ಆರ್ಡ್ರಿಗೆ ಡೆಲಿವರಿಗೆ ಹೋಗೋಣ. ಈಗ ಇವತ್ತು 7 ಗಂಟೆವರೆಗೂ ಸಖತ್ ಹಿಂಸೆ ಕೊಟ್ಟ ಅಂತಂದರೆ, ಎಂಥ ಟೆನ್ಷನ್ ಕೊಟ್ಬಿಟ್ಟ ಅಂತಂದರೆ, ಬರೀ ಗಂಟೆಗೆ ಒಂದೊಂದು ಆರ್ಡ್ರು. ಅದರಲ್ಲೂ ಬೇರೆ ನಾನು ಶಾರ್ಟ್ ಡಿಸ್ಟೆನ್ಸ್ ಆರ್ಡ್ರುಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ನಾ. ಗಂಟೆಗೆ ಒಂದೊಂದು ಆರ್ಡ್ರ್ ಅಂತಂದರೆ ಏನಿಲ್ಲ ಅಂದರೆ 25 ರೂಪಾಯಿ 30 ರೂಪಾಯಿ 25 ರೂಪಾಯಿ 30 ರೂಪಾಯಿ ಇಷ್ಟರೊಳಗಡೆ ಗಂಟೆಗೆ ಒಂದೊಂದು ಆರ್ಡ್ರ್ ಕೊಟ್ಟು ತುಂಬ ಟೆನ್ಷನ್ ಕೊಟ್ಟ ಸ್ನೇಹಿತರೆ. ಆಮೇಲೆ 7 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ದೆ ಕೊಡೋಕ್ಕೆ. ಬ್ಯಾಕ್ ಟು ಬ್ಯಾಕ್ ಬಿಡ್ದಂಗೆ ಕೊಟ್ಟ. ಲಾಸ್ಟ್ನೇ ಆರ್ಡ್ರೂ ಬ್ಯಾಚ್ ಆರ್ಡ್ರ್ ಕೊಟ್ಟ. ಸೊ ಅಲ್ಲಿಗೆ ಮುಗಿಬೋದು ಅಂತ. ಒಂದು 2 3 4 5 6 7 8 ಸ್ನೇಹಿತರೆ, ಒಂದೇ ಸರಿ ಏನಿಲ್ಲ ಅಂತಂದ್ರೂ ಒಂದು 30-40 ಗಣೇಶ ಒಂದೇ ಸರಿ ಬಿಡ್ತಾ ಇದ್ದಾರೆ ಸ್ನೇಹಿತರೆ. ಇವುದು ಏನಂತ ಗೊತ್ತಿಲ್ಲ, ಆಚರಣೆಗಳು ಒಂದೇ ಸರಿ ಒಂದು 30 ಗಣೇಶ ಮೇಲೆ ಅಂತ ವಿಸರ್ಜನೆ ಮಾಡ್ತವ್ರೆ. ಇಲ್ಲಿ ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಕೆಳಗಡೆ ನೋಡಿದೆ. ಅದಕ್ಕೋಸ್ಕರ ಇವತ್ತು ಡೆಲಿವರಿ ಮಾಡೋಂಥ ಟೈಮಲ್ಲೂ ಕೂಡ ಗಣಪತಿ ವಿಸರ್ಜನೆ ಅಂತ ಟೈಮಲ್ಲೇ ಫಂಕ್ಷನ್ಗಳು ಅದು ಇದು ಆರ್ಕೆಸ್ಟ್ರಾ ಅದು ಇದು ಡಿ ಜೆ ಎಲ್ಲ ಹಾಕ್ಕೊಂಡು ಕುಣಿತಾ ಇದ್ರಲ್ವ. ಅದಕ್ಕೋಸ್ಕರ 2-3 ಆರ್ಡ್ರಿಗೆ ಎಷ್ಟು ರೋಡ್ ಚೇಂಜ್ ಮಾಡಿದ್ದೀನಿ ಗೊತ್ತಾ. ಸಿಕ್ಕಾಪಟ್ಟೆ ರೋಡ್ಗಳು ಚೇಂಜ್ ಮಾಡಿದ್ದೀನಿ ಸ್ನೇಹಿತರೆ. ಇವತ್ತು ಡ್ಯೂಟಿ ಮುಗಿಸಿದ್ದೀನಿ. ಟೈಮ್ ನೋಡ್ಬೋದು, ಆಲ್ರೆಡಿ 10 ಗಂಟೆ 7 ನಿಮಿಷ ಆಗಿದೆ. ಈಗ ಕರೆಕ್ಟಾಗಿ 8ನೇ ಮೈಲಿದ್ದೀನಿ. ಮನೆಗೆ ಹೋಗ್ತಾ ಇದ್ದೀನಿ. ಅರ್ನಿಂಗ್ಸ್ ತೋರಿಸ್ತೀನಿ, 1 ನಿಮಿಷ ಮುಂದಗಡೆ ಟೋಲ್ ಹತ್ರ ನಿಲ್ಸ್ಕೊಂಡು ತೋರಿಸ್ತೀನಿ ಅರ್ನಿಂಗು. ಬಟ್ ಟಾರ್ಗೆಟ್ ಮುಗ್ದಿದೆ, ಬಟ್ ಇನ್ನೂ ಅಪ್ಡೇಟ್ ಆಗಿಲ್ಲ. 22 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ, 10 ಗಿಗ್ಗನ್ನು ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಇನ್ನೂ ಅಪ್ಡೇಟ್ ಆಗಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ, ನೋಡೋಣ. ಸ್ನೇಹಿತರೆ, ಅವತ್ತಿನ ಅರ್ನಿಂಗ್ಸ್ ನೋಡೋದಾದರೆ ಅದು ಲೇಟಾಗಿ ಅಪ್ಡೇಟ್ ಆಯಿತು. ಮನೆಗೆ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಅಪ್ಡೇಟ್ ಆಗಿತ್ತು. ಡೀಟೇಲ್ಸ್ ಇಲ್ಲಿದೆ ನೋಡಿ ಸ್ನೇಹಿತರೆ. 20 ಟ್ರಿಪ್ಪು, ಲಾಗಿನ್ ಅವರ್ಸು ಅಂದರೆ 7.7 ಆನ್ ಟೈಮ್ ಆರ್ಡರ್ ಅಂತ ಏನಾದರೂ ತೋರಿಸುತ್ತೆ.
ಅದು ಗೊತ್ತಿಲ್ಲ. ಟೋಟಲಾಗಿ 22 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ಅರ್ನಿಂಗ್ಸ್ ನೋಡ್ಬೋದು, 1698 ರೂಪಾಯಿ ಆಗಿದೆ. ಅದರಲ್ಲಿ 113 ರೂಪಾಯಿ ನಂದು ಹಳೆದು ಲಾಸ್ಟ್ ಸಂಡೇ ಡ್ಯೂಟಿ ಮಾಡ್ತೀನಿ ಅಂತ ಹಾಕ್ಕೊಂಡಿದ್ದೆ, ಅದು ನಾನು ಹೋಗಿರಲಿಲ್ಲ. ಅದಕ್ಕೆ ಗಿಗ್ಸ್ ಕ್ಯಾನ್ಸಲೇಷನ್ ಚಾರ್ಜ್ ಅಂತ ಹೇಳ್ಬಿಟ್ಟು 100 ರೂಪೀಸ್ ಕಟ್ ಮಾಡಿದ್ದಾನೆ. ಮತ್ತು 31 ರೂಪೀಸ್ ಅದೇನೋ TDS ಅದೇನೋ ಕಟ್ ಮಾಡ್ಕೊಂಡಿದ್ದಾನೆ. ಸೊ ಆರ್ಡರ್ ಅರ್ನಿಂಗ್ ಬಂದ್ಬಿಟ್ಟು ಕೇವಲ 681 ರೂಪಾಯಿ. ಆ ಇನ್ಸೆಂಟಿವ್ ನೋಡಿ ಸ್ನೇಹಿತರೆ, ಇಲ್ಲಿ ಲಾಸ್ಟ್ ಆಫರ್ ಅಂತ ಇದೆಯಲ್ಲ, ಇಲ್ಲಿ 1000 ರೂಪೀಸ್ ಆ್ಯಡ್ ಆಗಿದೆ. ಹಾಗೆ ಕಸ್ಟಮರ್ ಟಿಪ್ಸ್ ಕೂಡ 30 ರೂಪಾಯಿ ಬಂದಿದೆ. ಸೊ ಎಲ್ಲ ಸೇರಿ ಮೈನಸ್ಸು 113 ರೂಪಾಯಿ ಮೈನಸ್ ಆಗಿದೆ. ಸೊ ಈಗ ಅವತ್ತಿನ ಅರ್ನಿಂಗ್ಸ್ ನೋಡೋದಾದರೆ 1598 ರೂಪಾಯಿ ಎಲ್ಲ ಸೇರಿ, ಇನ್ಸೆಂಟಿವು ಆರ್ಡರ್ ಅರ್ನಿಂಗು ಎಲ್ಲ ಸೇರಿ 1598 ರೂಪಾಯಿ ಆಗಿದೆ. ಸೊ ಇದರಲ್ಲಿ ಪೆಟ್ರೋಲ್ ತೆಗಿಬೇಕಲ್ವ, ಕೇವಲ ಗಂಟೆಗೆ ಒಂದೊಂದು ಆರ್ಡ್ರನ್ನೇ ಕೊಟ್ಕೊಂಡು ಹೋದ. 7 ಗಂಟೆ ಮೇಲೆ ನಾನು ಟಾರ್ಗೆಟ್ ಕಂಪ್ಲೀಟ್ ಮಾಡಿಸ್ತಾ. ಸೊ ಅಲ್ಲಿವರೆಗೂ ಬರೀ ಗಂಟೆಗೆ ಒಂದೊಂದು ಆರ್ಡ್ರನ್ನೇ ಮಾಡಿದ್ದು. ಆ ಲೆಕ್ಕ ತಗೊಂಡ್ರೆ ಒಂದು 200 ರೂಪಾಯಿ ಒಳಗಡೆ ಪೆಟ್ರೋಲ್ ಆಗಿದೆ. ಏಕೆಂತಂದರೆ ಒಂದು 100 ಕಿಲೋಮೀಟ್ರ್ ಒಳಗಡೆ ಅಷ್ಟೇ ಗಾಡಿ ಓಡಿರೋದು. 200 ರೂಪಾಯಿ ಪೆಟ್ರೋಲ್ ತೆಗಿಯೋಣ, ಒಂದು 100 ರೂಪಾಯಿ ಊಟ ತೆಗಿಯೋಣ. ಸೊ 300 ರೂಪಾಯಿ ಹೋದರೆ 1598 ರೂಪಾಯಲ್ಲಿ 300 ರೂಪಾಯಿ ಹೋದರೆ ಇನ್ನು 1300 ರೂಪಾಯಿ ಸೇವಿಂಗ್ಸ್ ಅವತ್ತಿನ ಅರ್ನಿಂಗ್ಸು. ಸೊ ಡೆಲಿವರಿ ಪಾರ್ಟ್ನರ್ಸು ಸಿಕ್ಕಾಪಟ್ಟೆ ಇದ್ದರು. ಆರ್ಡ್ರುಗಳನ್ನು ಕಡಿಮೆ ಕೊಟ್ಟ. ಓಣಮ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಆಫರ್ ಬೇರೆ ಕೊಟ್ಟಿದ್ನಲ್ಲ, ಎಲ್ಲ ಡೆಲಿವರಿ ಬಾಯ್ಸು ಬಂದಿದ್ದರು. ಆರ್ಡ್ರುಗಳು ಏನೋ ಕಡಿಮೆ ಇದ್ವೇನೋ, ಬಟ್ ಕಡಿಮೆ ಕೊಟ್ಟ. ಅವತ್ತಿನ ಟೋಟಲ್ ಸೇವಿಂಗ್ಸ್ ಅಮೌಂಟ್ ಬಂದ್ಬಿಟ್ಟು ಖರ್ಚೆಲ್ಲ ಹೋಗಿ 1300 ರೂಪಾಯಿ. ಓಕೆ ಸ್ನೇಹಿತರೆ, ಧನ್ಯವಾದಗಳು.